ಇನ್ನು ಕುಂಭರಾಶಿಯವರಿಗೆ 2026ರ ವರ್ಷ ಹೇಗಿರುತ್ತೆ? ಹೆಚ್ಚು ಒಳಿತಿದೆಯಾ? ಕೆಡುಕೇನಾದ್ರೂ ಇದೆಯಾ? ಈಗಾಗಲೇ 7.5 ಶನಿ ನಡೀತಾ ಇದೆ ಕುಂಭರಾಶಿಯಲ್ಲಿ. ಇಷ್ಟಿದ್ರೂನು 2026ರ ವರ್ಷ ಸುಗಮವಾಗಿ ಸಾಗುತ್ತಾ? ಅಂದ್ರೆ ಏನೇ ಕೆಲಸ ಕಾರ್ಯಗಳಿದ್ರೂನು ಕೂಡ ಯಾವುದೇ ಅಡೆತಡೆ ಇಲ್ಲದೆ ಆಗುತ್ತಾ? ಏನಾದ್ರೂ ಅಡೆತಡೆ ಆಗುತ್ತಾ? ಆಗೋದೇ ಆದ್ರೆ ಪರಿಹಾರ ಮಾರ್ಗ ಯಾವ ರೀತಿಯಾಗಿರ್ಬೇಕು? ಏನ್ನ ಮಾಡ್ಬೇಕು? ಏನ್ ಮಾಡ್ಬಾರ್ದು? ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ 2026ರ ಕುಂಭ ರಾಶಿಯ ಭವಿಷ್ಯ ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಾರೆ. ಕುಂಭರಾಶಿ 2026 ವರ್ಷ ಭವಿಷ್ಯ ನೋಡಿ. ಸಾಮಾನ್ಯವಾಗಿ ಈಗಾಗಲೇ ರಾಷ್ಟ್ರಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಇರುವಂಥದ್ದಿದೆ. ಯಾವಾಗಲೂ ಅಷ್ಟೇ ಜನ್ಮ ಶನಿ ಅಥವಾ ದ್ವಿತೀಯ ಸ್ಥಾನ ರಾಶಿಯಿಂದ ಅಕ್ಕಪಕ್ಕ ರಾಶಿಗಳಲ್ಲೂ ಶನಿ ಇತ್ತು ಅಂದರೆ 7.5 ಅಂತ ಹೇಳ್ತೀವಿ. 7.5 ಅಂದರೆ 7.5 ವರ್ಷ ಒಬ್ಬ ಮನುಷ್ಯನನ್ನು ಒಂದು ಸ್ಥಿರವಾಗಿ ನಿಂತ್ಕೊಳ್ಬೇಕು, ಒಂದಷ್ಟು ಕಷ್ಟಗಳನ್ನು ಪಟ್ಟು ಈಚೆ ಬರಬೇಕು, ಅವನೊಂದು ಒಳ್ಳೆ ಅಭಿವೃದ್ಧಿ ಆಗಬೇಕು, ಮುಂದಿನ ದಿನದಲ್ಲಿ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿ ಅನ್ನುವಂಥದ್ದು ಕಷ್ಟಗಳನ್ನು ಕೊಟ್ಟು ಒಳ್ಳೆಯದನ್ನು ಮಾಡುತ್ತಾನೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಆದರೆ ಕುಂಭರಾಶಿಯವರಿಗೆ ವರ್ಷದ ಕೊನೆಯ ಹಂತದಲ್ಲಿ ಬಹಳ ಚೆನ್ನಾಗಿದೆ ಅಂತ ಹೇಳಬಹುದು. ಮತ್ತು ವರ್ಷದ ಪ್ರಾರಂಭದಲ್ಲಿನೂ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಹಾಗಿದ್ರೆ 7.5 ಅವರಿಗೆ ಹೊಡೆತ ಬೀಳುತ್ತಾ, ಸಂಪೂರ್ಣವಾಗಿ ಒಳ್ಳೇದು ಮಾಡುತ್ತಾ ಅನ್ನುವಂಥದ್ದು ಒಂದಷ್ಟು ಸಮಸ್ಯೆಗಳು, ಗೊಂದಲಗಳನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ, ಯಾವಾಗಲೂ ಅಷ್ಟೇ ದ್ವಿತೀಯ ಸ್ಥಾನ ಧನಸ್ಥಾನವಾಗಿರುತ್ತೆ. ಯಾವಾಗ ಶನಿ ಸರ್ವ ಯೋಗಕಾರಕ ಆಯುಷ್ಯಕಾರಕನಾದಂಥವನು ದ್ವಿತೀಯ ಸ್ಥಾನಕ್ಕೆ ಪ್ರವೇಶ ಮಾಡಿದ ತಕ್ಷಣವೇ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಕಾರ್ಯಗಳು ಆಗುತ್ತೆ. ಒಂದಷ್ಟು 7.5 ಮುಗಿದು ಹೋಗುವಂಥ ಸಂದರ್ಭದಲ್ಲಿ ಒಂದಷ್ಟು ದುಡ್ಡನ್ನು ಯಥೇಚ್ಛವಾಗಿ ಲಾಭವನ್ನು ಕೊಟ್ಟು ಹೋಗ್ತಾನೆ ಅಂತ ಹೇಳುತ್ತೆ. ಅಂದರೆ ಧನಸ್ಥಾನ ಅಂತ ಹೇಳ್ತೀವಿ. ಕುಟುಂಬದಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳೂ ಆಗುತ್ತೆ, ಒಂದಷ್ಟು ಕುಟುಂಬದಲ್ಲಿ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಹೇಳುತ್ತೆ. ಮತ್ತು ವರ್ಷಫಲದಲ್ಲಿ ನಾವು ನೋಡೋಕೆ ಹೋದರೆ ಜೂನ್ ತನಕ ಸಂಪೂರ್ಣವಾಗಿ ಕುಂಭರಾಶಿಯವರಿಗೆ ಗುರುಬಲ ಇದೆ. ಹಾಗಾಗಿ 5ನೇ ಮನೆಯಲ್ಲಿ ಗುರು ಇರೋದರಿಂದ ಒಂದಷ್ಟು ಮಕ್ಕಳ ವಿಚಾರದಲ್ಲಿ ಭಾಳ ಜನ ಮದುವೆಯಾಗಿ ವರ್ಷಾನುಗಟ್ಟಲೆ ಮಕ್ಕಳು ಆಗದಿರ ಸಮಸ್ಯೆ ಇರುವಂಥವ್ರಿಗೆ ಒಂದಷ್ಟು ಸಂತಾನ ಫಲಪ್ರಾಪ್ತಿ ಆಗಬಹುದು. ಮತ್ತು ಎಜುಕೇಷನ್ ವಿಚಾರದಲ್ಲಿ ಯಾವಾಗಲೂ ಅಷ್ಟೇ ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ ಚತುರ್ಭಾವ ಪಂಚಮ ಸ್ಥಾನವನ್ನು ವಿದ್ಯಾಸ್ಥಾನಗಳಾಗಿ ಪರಿಗಣನೆ ತೆಗೆದುಕೊಳ್ಳುವಂಥದ್ದಿರುತ್ತೆ. ವರ್ಷಫಲದಲ್ಲಿ ಪಂಚಮದಲ್ಲಿ ಪೂರ್ವಪುಣ್ಯ ಸ್ಥಾನದಲ್ಲಿ ಏನಾದರೂ ಗುರುಗ್ರಹ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಅನುಕೂಲ, ಮಕ್ಕಳಿಂದ ಅನುಕೂಲ. ಒಂದು ಮಕ್ಕಳು ಆ ರಾಶಿಯವರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಹೈಯರ್ ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಹೆಚ್ಚು ಅನುಕೂಲ ಕಂಡು ಬರುವಂಥ ಸಾಧ್ಯತೆ ಇರುತ್ತೆ. ಒಂದಷ್ಟು ಸೋಂಬೇರಿತನ ಆಗ್ಬೋದು, ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗಬಹುದು ಹೊರತು ಪಡಿಸಿದ್ರೆ ಒಂದಷ್ಟು ಅಂದ್ಕೊಂಡಿರುವ ರೀತಿಯಲ್ಲಿ ಕೆಲಸಗಳು ಯಥೇಚ್ಛವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಭಾಳ ಜನ ಬಿಸ್ನೆಸ್ಸಲ್ಲಿ ವ್ಯವಹಾರದಲ್ಲಿ ಇರ್ತಾರೆ ಕುಂಭರಾಶಿಯವರು. ಅಂಥವ್ರಿಗಂತೂ ಒಂದಷ್ಟು ವ್ಯವಹಾರಗಳು ದೊಡ್ಡ ಮಟ್ಟಿಗೆ ಒಂದಷ್ಟು ಹೂಡಿಕೆ ಮಾಡುವಂಥ ವಿಚಾರದಲ್ಲಿ ಆಗಬಹುದು, ಅಥವಾ ಒಂದಷ್ಟು ಒಳ್ಳೆ ಕೆಲಸಗಳು ಸಿಗುವಂಥದ್ದು, ಕಾಂಟ್ರಾಕ್ಟ್ಗಳು ಸಿಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಸರ್ಕಾರಿ ಕೆಲಸದಲ್ಲಿ ಏನಾದರೂ ಈ ಕೆಲವೊಂದೆಲ್ಲ ಕೆಲಸಗಳ ಆಗಬೇಕಾಗಿರುವಂಥ ಕೆಲಸಗಳು ಬೇಗ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಒಟ್ಟಾರೆ ದೊಡ್ಡ ಮಟ್ಟಿಗೆ ಹಣದ ಹೂಡಿಕೆ ವಿಚಾರಕ್ಕೆ ಮಾಡುವಂಥವ್ರು ಮತ್ತು ಯಾವುದಾದ್ರೂ ದುಡ್ಡು ಬರಬೇಕಾಗಿರುವಂಥದ್ದು ಏನಾದರೂ ಇತ್ತು ಅಂದರೆ 2026ರಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ನಂತರ ಗುರು ಬದಲಾವಣೆಯ ನಂತರ ಜೂನ್ 1ನೇ ತಾರೀಕಿಂದ ಏನಾಗುತ್ತೆ, ಪಂಚಮ ಸ್ಥಾನದಿಂದ 6ನೇ ಮನೆ ಪರಮೋಚ್ಚ ಸ್ಥಾನಕ್ಕೆ ಹೋಗ್ತಾನೆ. ಆದರೆ ಇಲ್ಲಿ ನೋಡಿ, ಯಾವಾಗಲೂ ಅಷ್ಟೇ ಗುರು ಧನಕಾರಕ ಗ್ರಹ, ಪುತ್ರಕಾರಕ ಗ್ರಹ ಸ್ವಕ್ಷೇತ್ರದಲ್ಲಾಗಲಿ ಅಥವಾ ಪರಮೋಚ್ಚ ಸ್ಥಾನದಲ್ಲಿ ಇತ್ತು ಅಂತ ಹೇಳಿದ್ರೆ ಅಂತಹ ಫಲಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಒಳ್ಳೆ ಉತ್ತಮ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಅಂತ ಹೇಳುತ್ತೆ. ಯಾವಾಗ ದುಸ್ಥಾನದಲ್ಲಿ ಇತ್ತು ಅಂದರೆ, ದುಸ್ಥಾನ ಅಂತ ಹೇಳಿದ್ರೆ ಯಾವಾಗಲೂ 3, 6 ಅಥವಾ 8, 12ನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಭಾರಿ ದೊಡ್ಡ ಮಟ್ಟಿಗೆ ಹೂಡಿಕೆ ಮಾಡಿರೋ ಹಣ ಬರುತ್ತೆ, ಅಷ್ಟೇ ಖರ್ಚಾಗುತ್ತೆ ಅಂತ ಹೇಳುತ್ತೆ. ಸೊ ಇಲ್ಲ, ಆ ಕುಂಭರಾಶಿಯವ್ರಿಗೆ ಆಗೋ ವಿಚಾರಗಳು ಅದೇ ಥರ. ಯಾವಾಗ ಜೂನ್ ತನಕ ಬಹಳ ಚೆನ್ನಾಗಿ ನಡೀತಾ ಇರುತ್ತೆ, ಒಳ್ಳೆ ಲಾಭವನ್ನು ನಿರೀಕ್ಷೆಯನ್ನು ಮಾಡ್ತಾ ಇರ್ತಾರೆ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರುತ್ತೆ. ಯಾವಾಗ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೋ ಒಂದಷ್ಟು ದುಡ್ಡು ಬಂದರೂ ಸಹ ಉಳಿಯೋದಿಲ್ಲ, ಖರ್ಚುಗಳು ಜಾಸ್ತಿ, ಅಷ್ಟೇ ಕಮಿಟ್ಮೆಂಟ್ಗಳನ್ನು ಇಟ್ಕೊಂಡ್ಬಿಡ್ತೀರಾ. ದೊಡ್ಡ ಮಟ್ಟಿಗೆ ಹೂಡಿಕೆ ಮಾಡಿರುವಂಥದ್ದು ದುಡ್ಡು ಬಂದರೂ ಸಹ ಇನ್ಯಾವುದಕ್ಕೂ ಕೊಡಲೇಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ. ಒಂದಷ್ಟು ಶುಭ ಕಾರ್ಯಗಳನ್ನು ಮಾಡಿಬಿಟ್ಟಿರ್ತೀರ, ಒಂದಷ್ಟು ಆ ಕೆಲಸ ಕಾರ್ಯಗಳಲ್ಲಿ ಹಣ ಹೂಡಿಕೆ ಮಾಡಿರುವಂಥದ್ದು ಒಂದಷ್ಟು ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. 6ನೇ ಮನೆ ಋಣ ರೋಗದ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳಬಹುದಾಗಿದೆ. ಮತ್ತು ಅದ್ರ ಜೊತೆಗೆ ಕರ್ಕಾಟಕ ರಾಶಿಗೆ ಗುರು ಬದಲಾವಣೆ ಆಗಿದ ತಕ್ಷಣ ಏನಾಗುತ್ತೆ, 6ನೇ ಮನೆ ಆಗಿರೋದ್ರಿಂದ ಒಂದಷ್ಟು ಹೆಲ್ತ್ ಮೇಲೆ, ಆರೋಗ್ಯದ ಮೇಲೆ ಹೆಚ್ಚು ತೊಂದರೆಗಳು ಆಗುತ್ತೆ.
ಆದ್ದರಿಂದ ಆರೋಗ್ಯದ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಆಗ್ಬೋದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಥ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ 2026 ಜೂನ್ ನಂತರ ಸ್ವಲ್ಪ ಆರೋಗ್ಯದ ಮೇಲೆ 3 ತಿಂಗಳ ಕಾಲ ಬಹಳ ಎಚ್ಚರಿಕೆ ಅಗತ್ಯ ಇದೆ, ನೋಡ್ಕೋಬೇಕಾಗಿರುವಂಥದ್ದು. ಮತ್ತು ಅದರ ಜೊತೆಗೆ ಒಂದಷ್ಟು ವಿದ್ಯಾಭ್ಯಾಸದಲ್ಲಿ ಆಗಬಹುದು, ಒಂದಷ್ಟು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಕಾಣುವಂಥದ್ದು ಅಂತ ಹೇಳಿದ್ರೆ ಅಕ್ಟೋಬರ್ ನಂತರ ಏನಾಗುತ್ತೆ, ಒಂದಷ್ಟು ಬದಲಾವಣೆಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ನೋಡಿ, ಯಾವಾಗಲೂ ಅಷ್ಟೇ ಈ 7ನೇ ಮನೆಗೆ ಗುರು ಬದಲಾವಣೆ ಆಗಿದ ತಕ್ಷಣ ವಿವಾಹಗಳಾಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಒಂದಷ್ಟು ದೊಡ್ಡ ಮಟ್ಟಿಗೆ ಏನಾದರೂ ಭೂಮಿ ವಿಚಾರದಲ್ಲಿ ಹೂಡಿಕೆ ಮಾಡೋದಾಯಿತು ಅಂದರೆ ಅಕ್ಟೋಬರ್ನಿಂದ ನಿಮಗೆ ನವಂಬರ್ ತನಕ 1 ತಿಂಗಳ ಕಾಲ ಹೆಚ್ಚಿನ ಮಟ್ಟಿಗೆ ಭೂಮಿಯಿಂದ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು. ಯಾಕಂತ ಹೇಳಿದ್ರೆ ಆ ಟೈಮು ಸಪ್ತಮ ಸ್ಥಾನಕ್ಕೆ ಯಾವಾಗಲೂ ಅಷ್ಟೇ ಮದುವೆ ಅಥವಾ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂಥ ಹೂಡಿಕೆ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ಹೆಚ್ಚು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು ಅಂತ ಹೇಳುತ್ತೆ. ಹಾಗಾಗಿ ಭೂಮಿಯನ್ನು ಖರೀದಿ ಮಾಡುವಂತಹ ಯೋಗ ಉಂಟಾಗುತ್ತೆ. ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಅದರ ಜೊತೆಗೆ ಕುಂಭರಾಶಿಯವರಿಗೆ 7.5 ನಡೀತಾ ಇದ್ದು, ದ್ವಿತೀಯ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಇದ್ದು, ಸಪ್ತಮ ಸ್ಥಾನಕ್ಕೆ ಗುರು ಬದಲಾವಣೆಯಿಂದ ಒಂದಷ್ಟು ಪ್ರೇಮ ವಿವಾಹಗಳಾಗುವಂಥ ಸಾಧ್ಯತೆ ಇರುತ್ತೆ. ಬಹಳ ಜನ ಮನೆಯಲ್ಲಿ ಲವ್ ಮ್ಯಾರೇಜ್ ಅಂತ ಹೇಳ್ತೀವಿ, ಒಪ್ಕೊಳ್ತಾ ಇರೋದಿಲ್ಲ, ಮತ್ತು ಅದಕ್ಕೆ ವಿರುದ್ಧ ಮಾಡ್ತಾ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಇರುವಂಥದ್ದು ಇರುತ್ತೆ. ಅಂತಹದ್ದು ಸಹ ನಿವಾರಣೆ ಆಗುವಂಥ ಸಾಧ್ಯತೆಗಳು ಈ ಕುಂಭರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಏನು ಗುರು ಬದಲಾವಣೆ ಆಗುತ್ತೆ ಆ ಸಂದರ್ಭದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ವಿವಾಹಕ್ಕೆ ಎಷ್ಟೆಷ್ಟೋ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇರ್ತಾರೆ, ಮದುವೆಗಳು ಆಗ್ತಾ ಇರಲ್ಲ. ಗುರುಬಲ ಇತ್ತು, ವರ್ಷದ ಪ್ರಾರಂಭದಲ್ಲಿ ಮದುವೆ ಆಗಲಿಲ್ಲ ಅನ್ನುವಂಥ ಚಿಂತೆಯಲ್ಲಿರುವಂಥವ್ರಿಗೆ ಗುರು ಬದಲಾವಣೆ ಅಕ್ಟೋಬರಲ್ಲಿ ಆಗೋದ್ರಿಂದ ಆಗಲೂ ನಿಮಗೆ ಗುರು ಬಲದಿಂದ ನಿಮಗೆ ವಿವಾಹಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಆ ಸಂದರ್ಭದಲ್ಲಿ ಭೂಮಿ ವಿಚಾರದಲ್ಲಿ ಮತ್ತು ಮದುವೆ ವಿಚಾರದಲ್ಲಿ ಅನುಕೂಲ ಇರುತ್ತೆ. ನಂತರ ಡಿಸೆಂಬರ್ ಆಸುಪಾಸಲ್ಲಿ ಏನಾಗುತ್ತೆ, ವರ್ಷದ ಕೊನೆಯ ಹಂತದಲ್ಲಿ ಒಂದಷ್ಟು ನಿರೀಕ್ಷೆಗೆ ತಕ್ಕಂಥ ಪ್ರತಿಫಲ ಸಿಗೋದಿಲ್ಲ. ಅದಕ್ಕೆ ವರ್ಷದ ಪ್ರಾರಂಭದಲ್ಲೇ ನೀವೇನೇ ಹೂಡಿಕೆ ಮಾಡುವಂಥದ್ದಾಗಲಿ, ಯಾವುದೇ ದುಡ್ಡಿನ ವ್ಯವಹಾರವನ್ನು ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥದ್ದು ಲಾಭವನ್ನು ನಿರೀಕ್ಷೆಯನ್ನು ಮಾಡುವಂಥದ್ದು ವರ್ಷದ 6 ತಿಂಗಳಲ್ಲೇ ನೀವು ಮಾಡಿ ಮುಗಿಸ್ಬೇಕಾಗುತ್ತೆ. ಈ 2026ರಲ್ಲಿ ವರ್ಷದ ಮಧ್ಯಭಾಗದಲ್ಲಿ 1 ತಿಂಗಳು ಗುರುಬಲ ಬಂದರೂ ಅದು ತಾತ್ಕಾಲಿಕವಾಗಿರುತ್ತೆ. ನಂತರ ಏನಾಗುತ್ತೆ, ಹೂಡಿಕೆ ಮಾಡುವ ಹಣ ಆಗಬಹುದು ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ಬೋದು, ಒಂದಷ್ಟು ಹೆಗಲ ಮೇಲೆ ಜಾಸ್ತಿ ಬೀಳುವಂಥದ್ದು ಇರುತ್ತೆ, ಖರ್ಚುಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮಗಳು ಬರುವಂಥ ಸಾಧ್ಯತೆ ಇರುತ್ತೆ. ಯಾವಾಗಲೂ ಅಷ್ಟೇ ಶತ್ರುಗಳು ಕಾಟ ಯಥೇಚ್ಛವಾಗಿರ್ತಾರೆ ಕುಂಭರಾಶಿಯವರಿಗೆ. 7.5 ಮುಗಿಯೋವರೆಗೂ ಸಹ ಒಂದಷ್ಟು ಈ ಕೆಲವೊಂದು ಪೊಲೀಸ್ ಸ್ಟೇಷನ್ ಆಗಬಹುದು ಸಮಸ್ಯೆಗಳು, ಅದರಿಂದ ಬರುವಂಥ ತೊಂದರೆಗಳು ಜಾಸ್ತಿ ಆಗುವಂಥದ್ದು. ಮತ್ತು ಅದರ ಜೊತೆಗೆ ಈ ಕೋರ್ಟು ಕಚೇರಿಯಲ್ಲಿ ಸಮಸ್ಯೆಗಳೇನಾದರೂ, ಭೂಮಿ ವಿವಾದಗಳೇನಾದರೂ ಸಮಸ್ಯೆಗಳು ನಡೀತಾ ಇದ್ದರೆ ಅದು ಒಂದಷ್ಟು ದೀರ್ಘಕಾಲದವರೆಗೂ 2026 ಮುಗಿಯೋ ತನಕನೂ ಅದು ಸಮಸ್ಯೆಗಳು ಕಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೆಲಸದ ಪ್ರಾರಂಭ ಹಂತದ ಒಂದಷ್ಟು ಕೆಲಸಗಳು ಆದರೂ ವರ್ಷದಲ್ಲಿ ಕೊನೆಯ ಮಧ್ಯಭಾಗದಲ್ಲಿ ಸಮಸ್ಯೆಗಳು ಬರುತ್ತೆ, ಕೊನೆಯ ಅಂತ್ಯದಲ್ಲಿನೂ ಒಂದಷ್ಟು ಸಮಸ್ಯೆಗಳು ಬರಬಹುದು, ಕೋರ್ಟು ಕಚೇರಿ ಸಮಸ್ಯೆ. ಅದನ್ನೆಲ್ಲ ಬಗೆಹರಿಸ್ಕೊಳ್ಳೋದಕ್ಕೆ ಹೆಚ್ಚು ಪ್ರಯತ್ನ ಮಾಡಿಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗಂತೂ ಒಂದಷ್ಟು ಉತ್ತಮವಾದಂತಹ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಸಹ ಕಂಡುಬರುತ್ತೆ. ಇನ್ನು ಅದರ ಜೊತೆಗೆ ಏನಾದರೂ ನೀವು ದೊಡ್ಡ ಮಟ್ಟಿಗೆ ಹೂಡಿಕೆ ಮಾಡುವಂಥದ್ದು ಕಬ್ಬಿಣದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು, ಅಂದರೆ ಆಟೋಮೊಬೈಲ್ಗೆ ಸಂಬಂಧಪಟ್ಟಂಥದ್ದು ಅಥವಾ ಮನೆ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟಂತಹದ್ದು ಏನಾದರೂ ಹೂಡಿಕೆ ಮಾಡುವಂಥದ್ದಿತ್ತು ಅಂದರೆ ಹೆಚ್ಚು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು. ಇನ್ವೆಸ್ಟ್ಮೆಂಟು ಉತ್ತಮವಾದಂತಹ ಅಭಿವೃದ್ಧಿ ಕಾಣುವಂಥದ್ದು 2026ರಲ್ಲಿ ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಇನ್ನು ಅದರ ಜೊತೆಗೆ ಆರೋಗ್ಯ ವಿಚಾರದಲ್ಲಿ ಒಂದಷ್ಟು ವರ್ಷದ ಪ್ರಾರಂಭ ಚೆನ್ನಾಗಿದ್ರೂ ವರ್ಷದ ಅಂತ್ಯ ಮತ್ತು ಮಧ್ಯಭಾಗದಲ್ಲಿ ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದು ಇರುತ್ತೆ. ನೋಡಿ, ಯಾವಾಗಲೂ ಕುಜ ಏನಾದರೂ ಕುಂಭರಾಶಿಯಲ್ಲಿ ಬಂದು ಪ್ರವೇಶ ಮಾಡ್ತು ಅಂತ ಹೇಳಿದ್ರೆ ಅದು ಯಾವಾಗಲೂ ಜೂನ್ ಒಂದು ಕೊನೆಯ ಹಂತದಲ್ಲಿ ಮತ್ತು ಜುಲೈ ಪ್ರಾರಂಭ ವಾರಗಳಲ್ಲಿ ಒಂದಷ್ಟು ಆರೋಗ್ಯದ ಮೇಲೆ ಒಂದಷ್ಟು ಸರ್ಜರಿವರೆಗೂ ಹೋಗುವಂಥ ಸಾಧ್ಯತೆ ಇರುತ್ತೆ. ಚಿಕ್ಕ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಆ ಟೈಮಲ್ಲಿ ಎಚ್ಚರಿಕೆ ಇರಬೇಕು. ಮತ್ತು ವರ್ಷದ ಕೊನೆಯಲ್ಲಿನೂ ಸ್ವಲ್ಪ ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡೋದು ಬಹಳ ಸೂಕ್ತ ಅಂತ ಹೇಳ್ಬೋದು. ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಒಂದಷ್ಟು ಮಧ್ಯಮ ಫಲಗಳು ಕೊಡುವಂಥದ್ದಿರುತ್ತೆ. ಮತ್ತು ಅದರ ಜೊತೆಗೆ ಏನಾದರೂ ದೂರದ ಪ್ರಯಾಣ ಇಟ್ಕೊಳ್ಳುವಂಥವ್ರು, ಏನಾದರೂ ವಿದೇಶಕ್ಕೆ ಸಂಬಂಧಪಟ್ಟಂಥ ಕೆಲಸದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ವರ್ಷದ ಪ್ರಾರಂಭದಲ್ಲೇ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟಿಗೆ ಜುಲೈ ನಂತರ ಇನ್ವೆಸ್ಟ್ಮೆಂಟ್ ಮಾಡಬೇಡಿ.
ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ 2026. ಮತ್ತು ಅದ್ರ ಜೊತೆಗೆ ವಾಹನಗಳಲ್ಲಿ ಹುಷಾರಾಗಿರಿ. ಯಾಕಂತ ಹೇಳಿದ್ರೆ 7:30 ಮುಗಿಯೋವರೆಗೂ ವಾಹನಗಳ ಇಂದ ತೊಂದರೆಗಳಾಗೋದು, ರಿಪೇರಿ ಖರ್ಚುಗಳು ಜಾಸ್ತಿ ಆಗುವಂಥದ್ದು, ಈ ಥರದ್ದು ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಡುವಂಥದ್ದಿರುತ್ತೆ.